ನಮಸ್ಕಾರ ಎಲ್ಲರಿಗೂ. ನಾನು ಇಂದು ಒಂದು ರೋಚಕ ಹಾಗೂ ನಿಗೂಢ ಕಥೆಯನ್ನು ಒಳಗೊಂಡ ಪುಸ್ತಕದ ಬಗ್ಗೆ ಹೇಳಲಿದ್ದೇನೆ. ಅದು ಶಾಂತವಾಗಿ ಕಾಣಿಸುವ ಒಂದು ನಗರ, ಸ್ವಚ್ಛ ರಸ್ತೆಗಳು, ನಗುವಿನ ಮುಖಗಳು. ಆದರೆ ಆ ಎಲ್ಲದರ ಹಿಂದೆ ಅಡಗಿರುವ ಕಹಿ ಸತ್ಯವೇ ಬೇರೆ. ಇದು ಪ್ರಿಡಾ ಮೆಕ್ಫಾಡನ್ ಅವರು ಬರೆದ ದ ಹೌಸ್ಮೇಡ್ ಈಸ್ ವಾಚಿಂಗ್ ಪುಸ್ತಕದ ಬಗ್ಗೆ ನಾನಿವತ್ತು ಹೇಳುವೆ. ಈ ಪುಸ್ತಕದ ಮುಖ್ಯ ಪಾತ್ರಧಾರಿ ಮಿಲ್ಲಿ. ಇವಳು ಹಿಂದೆ ಮನೆ ಕೆಲಸದವಳಾಗಿ ಕೆಲಸ ಮಾಡಿದವಳು. ಈಗ ಅವಳು ಪತ್ನಿ, ತಾಯಿ ಮತ್ತು ಸೋಷಿಯಲ್ ವರ್ಕರ್. ಮಿಲ್ಲಿ ತನ್ನ ಗಂಡ ಇಂಜೋ ಮತ್ತು ಮಕ್ಕಳು ಆಡಾ ಹಾಗೂ ನಿಕೋ ಜೊತೆ ಬ್ರಾಂಕ್ನಿಂದ ಲಾಂಗ್ ಐಲ್ಯಾಂಡ್ನ ಶಾಂತ ನಗರದಲ್ಲಿ ಸ್ವಂತ ಮನೆ ಖರೀದಿಸುತ್ತಾರೆ. ಇದು ಹೊಸ ಆರಂಭ ಎಂದು ಅವಳು ನಂಬುತ್ತಾಳೆ. ಆದರೆ ಬೇಗನೆ ಮಿಲ್ಲಿಗೆ ಅಸಹಜ ಅನುಭವವಾಗಲು ಶುರುವಾಗುತ್ತದೆ. ನೆರೆಹೊರೆಯವರ ಸುಜೇಟಾ ಮತ್ತು ಜೋನಾಥನ್ ಲೋವೆಲ್ ಅನುಮಾನಾಸ್ಪದ ವರ್ತನೆ, ಸುಜೇಟಾ ಇಂಜೋ ಮೇಲೆ ಅತಿಯಾದ ಆಸಕ್ತಿ ತೋರಿಸುವುದು, ಅವರ ಮನೆ ಕೆಲಸದವಳಾದ ಮಾರ್ತಾ ಕೂಡ ವಿಚಿತ್ರವಾಗಿ ನಡೆದುಕೊಳ್ಳುತ್ತಾಳೆ. ಮಿಲ್ಲಿಯ ಮನಸ್ಸು ಹೇಳುತ್ತದೆ, ಇಲ್ಲಿ ಏನೋ ತಪ್ಪಾಗುತ್ತಿದೆ ಎಂದು. ಅಚಾನಕ್ ಒಂದು ದಿನ ಜೋನಾಥನ್ ಲೋವೆಲ್ನ ಕತ್ತು ಕೊಯ್ದು ಹತ್ಯೆಯಾಗಿರುವುದು ಪತ್ತೆಯಾಗುತ್ತದೆ. ಪೊಲೀಸರ ಅನುಮಾನ ನೇರವಾಗಿ ಮಿಲ್ಲಿಯ ಗಂಡನಾದ ಇಂಜೋ ಮೇಲೆ ಬೀಳುತ್ತದೆ. ಅದೇ ದಿನ, ಕೊಲೆಯಾದ ದಿನವೇ ಮಿಲ್ಲಿ ತನ್ನ ಗಂಡ ಇಂಜೋ ರಕ್ತದ ಕಲೆಗಳನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡುತ್ತಾಳೆ. ಇದೊಂದು ದೊಡ್ಡ ಆಘಾತ. ಇಂಜೋ ಚಾಕು ಜೋನಾಥನ್ ರಕ್ತದಿಂದ ಮುಸುಕಾಗಿರುವ ಸ್ಥಿತಿಯಲ್ಲಿ ಅವರ ಮನೆಯಲ್ಲಿ ಸಿಗುತ್ತದೆ. ಇಂಜೋ ನಿಜವಾಗಿಯೂ ಅಪರಾಧಿಯೇ, ತನ್ನ ಗಂಡನೇ ಕೊಲೆಗಾರ ಎಂದು ಅನುಮಾನಿಸುತ್ತಾಳೆ ಮಿಲ್ಲಿ. ಆದರೆ ಇಲ್ಲಿ ಕತೆ ಭಯಾನಕ ತಿರುವನ್ನು ಪಡೆಯುತ್ತದೆ. 11 ವರ್ಷದ ಆಡಾ, ಮಿಲ್ಲಿಯ ಮಗಳು, ತಾನೇ ಜೋನಾಥನ್ಗೆ ಚಾಕು ಇರಿದಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಜೋನಾಥನ್ ಅವಳ ತಮ್ಮ ನಿಕೋನನ್ನು ಗುಪ್ತಕೋಣೆಗೆ ಕರೆದುಕೊಂಡು ಹೋಗಿದ್ದಲ್ಲದೆ ತಪ್ಪದೇ ಆ ಹುಡುಗ ಬರಲು ಹೇಳುತ್ತಾನೆ. ಬರದೇ ಹೋದರೆ ನಿನ್ನ ಮನೆಯವರನ್ನು ಕೊಲ್ಲುವೆ ಎಂದು ಭಯ ಹುಟ್ಟಿಸುತ್ತಾನೆ. ಅವನ ಉದ್ದೇಶ ಅಪಾಯಕಾರಿಯಾದದ್ದು. ತಮ್ಮನನ್ನು ರಕ್ಷಿಸಲು ಆಡಾ ಆತ್ಮರಕ್ಷಣೆಗಾಗಿ ಈ ಕೃತ್ಯವನ್ನು ಮಾಡಿದ್ದಾಳೆ ಎಂದು ಹೇಳುತ್ತಾಳೆ. ತನಿಖೆ ಮುಂದುವರಿದಂತೆ ಇನ್ನಷ್ಟು ಸತ್ಯಗಳು ಹೊರಬರುತ್ತವೆ. ಸುಜೇಟಾ ಲೋವೆಲ್ ತನ್ನ ಗಂಡನ ಹಿಂದಿನ ಅಪರಾಧಗಳನ್ನು ಒಪ್ಪಿಕೊಂಡು ಆಡಾಳನ್ನು ರಕ್ಷಿಸಲು ಹತ್ಯೆಯ ಹೊಣೆ ತನ್ನ ಮೇಲೆ ಹಾಕಿಕೊಳ್ಳುತ್ತಾಳೆ. ಆದರೆ ಕೊನೆಯ ಸತ್ಯ ಇನ್ನೂ ಉಳಿದಿರುತ್ತದೆ. ಮನೆ ಕೆಲಸದಾಕೆ ಮಾರ್ತಾ ಹೇಳುವುದೇನೆಂದರೆ, ಆಡಾ ಚಾಕು ಇರಿದ ನಂತರ ಜೋನಾಥನ್ ಬದುಕಿದ್ದನು. ಅವನನ್ನು ಕೊನೆಗೆ ಕೊಂದಿದ್ದು ಮಾರ್ತಾ ಎಂದು ತಾನೇ ಒಪ್ಪಿಕೊಳ್ಳುತ್ತಾಳೆ. ಅಂತಿಮವಾಗಿ ಮಿಲ್ಲಿಯ ಗಂಡ ಇಂಜೋ ನಿರ್ದೋಷಿ ಎಂದು ಸಾಬೀತಾಗುತ್ತದೆ. ಮಿಲ್ಲಿಯ ಕುಟುಂಬ ಉಳಿಯುತ್ತದೆ. ದ ಹೌಸ್ಮೇಡ್ ಈಸ್ ವಾಚಿಂಗ್ ಮೋಸ ಮತ್ತು ಆಶ್ಚರ್ಯ ತಿರುವುಗಳಿಂದ ತುಂಬಿರುವ ಥ್ರಿಲ್ಲರ್ ಪುಸ್ತಕವಾಗಿದೆ.